ಹಾಯ್ ಎಲ್ರಿಗೂ. ಇವತ್ತು ಹನುಮಾನ್ ಜಯಂತಿ ಇರೋದ್ರಿಂದ ಹನುಮಾನ್ ದೇವಸ್ಥಾನಕ್ಕೆ ಎಲ್ಲ ಹೋಗಿ ಬಂದು ಇದು ತುಂಬಾ ನಮ್ಮ ಕ್ಯಾಂಪಸ್ಸಲ್ಲಿ ಅಟ್ಲೀಸ್ಟ್ ಒಂದು 3 ಆದ್ರೂ ಹನುಮಾನ್ ದೇವಸ್ಥಾನಗಳಿದೆ. ತುಂಬ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಆ ಎಲ್ಲ ಹನುಮಾನ್ ದೇವಸ್ಥಾನಗಳಿಗೂ ಹೋಗೋದಕ್ಕಾಗೋದಿಲ್ಲ ಅಂತೇಳಿ ನಾವು ರೆಗ್ಯುಲರ್ ಆಗಿ ಹೋಗುವಂಥ ದೇವಸ್ಥಾನಕ್ಕೆ ಹೋಗಿದ್ವಿ. ನಮ್ಮ ಮನೆಯವರು ಇದೆಲ್ಲ ತುಂಬಾ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಇದು ಅಲ್ಲೇ ಇದ್ದಂಥದ್ದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಹೇಳಿ ಕರ್ಕೊಂಡೋದ್ರು. ತುಂಬಾ ಚೆನ್ನಾಗಿತ್ತು. ಆದರೆ ಸುತ್ತಲೂ ಕೂಡ ಕಾಡಿತ್ತು. ಕ್ಯಾಂಪಸ್ ಒಳಗಡೆ ನಮ್ಮ CRP ಕ್ಯಾಂಪಸ್ಸು ಹಾಗೆ BSF ಕ್ಯಾಂಪಸ್ಗಳೆಲ್ಲ ನೋಡಿರ್ತೀರ, ಜಾಸ್ತಿ ಗಿಡ ಮರಗಳು ಒಂಥರ ಕಾಡು ಥರ ಇರುತ್ತೆ. ಹಾಗಾಗಿ ಇಲ್ಲಿ ಬಂದು ದರ್ಶನ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದಲ್ಲಿ ನಾವು ರೆಗ್ಯುಲರ್ ಆಗಿ ಹೋಗಿರ್ತಕ್ಕಂಥ ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದ್ವಿ. ಅಲ್ಲೂ ಕೂಡ ಪೂಜೆ ಎಲ್ಲನೂ ಕೂಡ ನಡೀತಿತ್ತು. ಪೂಜೆ ಎಲ್ಲನೂ ಕೂಡ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಹಾಗೆಯೇ ನಾನು ಇನ್ನೊಂದು ವಿಷಯ ಹೇಳಬೇಕು. ಏನಪ್ಪ ಅಂತ ಹೇಳಿದ್ರೆ, ಕೆಲವೊಂದು ತಾಯಂದಿರು ತಾಯಿ ಮಕ್ಕಳು ಎಷ್ಟು ಅನ್ಯೋನ್ಯವಾಗಿರ್ತಾರೆ. ಆದರೆ ಅವರ ಎಲ್ಲ ಒಂದು ಇದು ಕೂಡ ಮಕ್ಕಳ ಮದುವೆ ಆದ ನಂತರ ಗೊತ್ತಾಗುತ್ತೆ ಯಾರು ಒಳ್ಳೆ ತಾಯಿ ಯಾರು ಕೆಟ್ಟ ತಾಯಿ ಆಗ್ತಾರೆ ಅಂತ. ಯಾಕೆಂದರೆ ಬೆಳೀತಾ ಇರಬೇಕಾದ್ರೆ ಮಕ್ಕಳು ತುಂಬಾ ಖುಷಿಯಾಗಿರ್ತಕ್ಕಂಥ ತಾಯಂದಿರು ಅವ್ರು ಬೆಳೆದು ದೊಡ್ಡವರಾಗಿ ಒಂದು ಹಂತಕ್ಕೆ ಬರೋವರೆಗೂ ಕೂಡ ಚೆನ್ನಾಗಿರ್ತಾರೆ. ಅದಾದಮೇಲೆ ಮಕ್ಕಳ ಮದುವೆ ಆಯಿತು ಅಂತ ಹೇಳಿದ ತಕ್ಷಣವೇ ಚೇಂಜ್ ಆಗಿಬಿಡ್ತಾರೆ. ಅದರಲ್ಲೂ ಎಕ್ಸ್ಪೆಷಲಿ ಗಂಡು ಮಕ್ಕಳಿಗೆ ಮದುವೆ ಆದರಂತೂ ತುಂಬಾ ಚೇಂಜ್ ಆಗ್ತಾರೆ. ಏಕೆ ಹಾಗಾಗ್ತಾರೆ ಅಂತ ಗೊತ್ತಿಲ್ಲ. ನಮ್ಮ ಮಕ್ಕಳನ್ನು ನನ್ನ ಮಗನ್ನ ಬೇರೆಯವರು ಕಿತ್ಕೊಂಡ್ರು ಅನ್ನೋ ಒಂದು ಇದಕ್ಕೋಸ್ಕರ ಆ ಥರ ಆಗ್ತಾರೋ ಏನೋ ಗೊತ್ತಿಲ್ಲ. ಆದರೆ ಅವರು ಕೂಡ ಒಬ್ಬ ಸೊಸೆಯಾಗಿ ಗಂಡ ಮಕ್ಕಳು ಅನ್ನೋ ಜವಾಬ್ದಾರಿನ ನಿಭಾಯಿಸಿರ್ತಾರೆ. ಅವರಿಗೂ ಕೂಡ ನನ್ನ ಮಕ್ಕಳು ನನ್ನ ಗಂಡ ಅನ್ನೋ ಒಂದು ಇದಿರುತ್ತೆ. ಹಾಗೆಯೇ ಬಂದಿರತಕ್ಕಂಥ ಸೊಸೆಗೂ ಕೂಡ ತನ್ನ ಮಕ್ಕಳು ತನ್ನ ಗಂಡ ಅನ್ನೋ ಒಂದು ಇದಿರುತ್ತೆ. ಅವಳು ಕೂಡ ನಮ್ಮ ಮನೆ ಬೆಳಗೋಕ್ಕೆ ಬಂದಿರ್ತಾಳೆ ಅಂತ ತಿಳ್ಕೊಳ್ಳೋ ಅಂಥ ಅತ್ತೆಯರು ತುಂಬಾ ಕಡಿಮೆ. ಎಲ್ಲ ಅತ್ತೆಯಂದ್ರಿಗೂ ಸ್ವಾರ್ಥ ಅನ್ನೋದು ಇದ್ದೇ ಇರುತ್ತೆ. ನನ್ನ ಮಗನ ಕಿತ್ಕೊಂಡ್ಬಿಟ್ಲು, ನನ್ನ ಮಗನ ಇದು ಮಾಡಿಬಿಟ್ಲು ಅಂತ. ಅದು ಹೇಗೆ ಆ ಥರ ಮಾಡ್ತಾರೋ ಗೊತ್ತಿಲ್ಲ. ಇವತ್ತಿನವರೆಗೂ ಕೂಡ ಹೆಣ್ಣಿಗೆ ಶತ್ರು ಅನ್ನೋದನ್ನು ಎಲ್ಲರೂ ಕೂಡ ಪ್ರೂವ್ ಮಾಡ್ತಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ನೋಡ್ತಾ ಇದ್ದಾಗ ದಿನಕ್ಕೆ ಒಂದಲ್ಲ ಒಂದು ಸರಿ ಈ ಥರ ಒಂದು ವಿಡಿಯೋಗಳು ಬಂದೇ ಬರುತ್ತೆ. ಅತ್ತೆ ನಾದಿನಿರು ಎಲ್ಲರೂ ಕೂಡ ಎಷ್ಟೋ ಒಂದು ಟಾರ್ಚರ್ ಮಾಡ್ತಾ ಇರ್ತಾರೆ ಆ ಸೊಸೆಗೆ ಅಂತ ಹೇಳಿ. ಕೆಲವೊಂದು ವಿಡಿಯೋಗಳನ್ನು ತುಂಬಾ ನೋಡ್ತಿರ್ತೀನಿ, ತುಂಬ ಬೇಜಾರಾಗುತ್ತೆ. ಈ ಒಂದು ಯುಗದಲ್ಲೂ ಕೂಡ ಈ ಥರ ಎಲ್ಲ ಇದೆ ಅಲ್ಲ. ಅದಕ್ಕೇ ಕೆಲವೊಬ್ಬ ಗಂಡು ಮಕ್ಕಳಿಗೆ ಹೆಣ್ಣೆ ಸಿಗ್ತಾ ಇಲ್ಲ ಅಂತ, ಕೆಲವೊಬ್ಬ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಕೂಡ ಗಂಡು ಮಕ್ಕಳಿಗೂ ಕೂಡ ಹೆಣ್ಣು ಸಿಗ್ತಾ ಇಲ್ಲ. ಹೆಣ್ಣನ್ನ ದೌರ್ಜನ್ಯ ಇನ್ನೂ ಕೂಡ ನಡೀತಾನೆ ಇದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲ ತಾಯಂದರು ಆದಷ್ಟು ಬದಲಾಗಿ ನಿಮ್ಮ ಥರನೇ ನಾವು ಕೂಡ ಸೊಸೆಯಾಗಿ ಬಂದಿರ್ತೀವಿ ಅನ್ನೋದನ್ನು ಮರೆಯೋದಕ್ಕೆ ಹೋಗಬೇಡಿ. ಹಾಗೆಯೇ ಕತ್ತರಿಯ ಬೆಲೆ ಹೆಚ್ಚು, ಅದು ಬೇರ್ಪಡಿಸುವ ಕೆಲಸ ಮಾಡುತ್ತದೆ. ಸೂಜಿಯ ಬೆಲೆ ಕಡಿಮೆ, ಅದು ಒಂದುಗೂಡಿಸುವ ಕೆಲಸ ಮಾಡುತ್ತದೆ. ಕತ್ತರಿಗಿಂತ ಸೂಜಿ ಆಗೋದು ಲೇಸಲ್ಲವೇ? ಯಾಕೆ ಅಂತ ಹೇಳಿದ್ರೆ, ಕತ್ತರಿ ಅದ್ರ ಗುಣನೇ ಬೆಲೆ ಹೆಚ್ಚಾಗಿರುತ್ತೆ, ಆದರೆ ಗುಣ ಬೇರೆ ಬೇರೆ ಮಾಡೋದು. ಸೂಜಿ ಒಂದು ಮಾಡೋದು. ಎಲ್ಲರಿಗೂ ಶುಭವಾಗಲಿ.